ಅಗ್ನಿ ಸಾಕ್ಷಿ ಸೀರಿಯಲ್ ಇವತ್ತು ಸ್ಟಾರ್ಟಿಂಗಲ್ಲಿ ಇವರಿಬ್ಬರು ಏನೋ ಇವರಿಬ್ಬರು ಜಗಳ ಆಡ್ತಾ ಇರಬೇಕಾದ್ರೆ ಈ ಕಡೆ ಸೆಕ್ಯೂರಿಟಿ ಬಂದು ಬಾಗಿಲು ತೆಗಿತಾನೆ. ಸೆಕ್ಯೂರಿಟಿ ಬಂದು ಬಾಗಿಲು ತೆಗ್ದಾಗ ಈ ಕಡೆಯಿಂದ ಇವರು ಗಾಬರಿಯಿಂದ ಅಲ್ಲಿದ್ದ ಸಾಕ್ಷಿನೂ ಹೋಗ್ಬಿಡ್ತಾರೆ. ಸಾಕ್ಷಿ ಬ್ಯಾಗ್ ಹಾಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ರ ತಂಗಿ ಫೋನ್ ಮಾಡ್ತಾಳ, ಇಲ್ಲ ಕಣೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ನೀನೇನು ಟೆನ್ಷನ್ ಆಗಬೇಡ, ಈಗ ಬರ್ತಾ ಇದ್ದೀನಿ ಅಂತೆಲ್ಲ ಅವ್ರ ತಂಗಿಗೆ ಹೇಳಿ ಅದೇ ಟೈಮಿಗೆ ಹೋಗ್ತಾ ಇರ್ಬೇಕಾದ್ರೆ ರೀನಾ ಮತ್ತೆ ಏನು ಇನ್ನು ಆಫೀಸ್ಗೆ ಹೋಗ್ತಾ ಇದೆಯಾ, ಬರ್ತಾ ಇದೆ ನಿನ್ನೆ ಡ್ರೆಸ್ ಅಲ್ಲ ಅಂತೆಲ್ಲ ಕೇಳಿದಾಗ ಅದೇ ಟೈಮಿಗೆ ಈ ಕಡೆಯಿಂದ ಅಗ್ನಿನೂ ಬರ್ತಾನೆ. ಅಗ್ನಿ ಫೋನಲ್ಲಿ ಮಾತಾಡ್ಕೊತ ಬಂದಾಗ ಅದನ್ನು ನೋಡಿ ಸ್ವಲ್ಪ ಏನೋ ಡೌಟ್ ಪಟ್ಟು ಏನೇನು ನಮ್ಮ ಆಫೀಸ್ ಎದಕ್ಕೆ ಲೇಟ್ ಆಗಿ ಎದಕ್ಕೆ ಅದೆಲ್ಲ ಕೇಳಿರ್ತಾರಲ್ಲ ಅಡ್ರೆಸ್ ನಿನ್ನೆದೇ ಇದು ಅಂತೆಲ್ಲ ಹೇಳಿ ಇದೇ ಟೈಮ್ಗೆ ನಮ್ಮ ಆಫೀಸಲ್ಲಿ ನೈಟ್ ಶಿಫ್ಟ್ ಸ್ಟಾರ್ಟ್ ಆಗಿದ್ದಂಗೆ ಐತೆ ಅಂತೆಲ್ಲ ಹೇಳಿ ಕಿಂಡಲ್ ಮಾಡ್ತಾರೆ. ಈ ಕಡೆ ಸುಮ್ಮನೆ ಇನ್ನೊಂದು ಕಡೆ ಈ ಕಡೆ ಇವ್ರು ಮೇಡಮ್ ಅವ್ರು ಇರ್ತಾರಲ್ಲ, ಮಂಜರಿ ಮೇಡಮ್ ಅವರು ಡ್ರಾಮಾ ಮಾಡ್ತಾ ಇರ್ತಾರೆ. ನಮ್ಮ ಸಾಕ್ಷಿ ಬಂದಿಲ್ಲ, ಸಾಕ್ಷಿಗೆ ಏನು ಪ್ರಾಬ್ಲಮ್ ಆಯಿತು ಏನಿಲ್ಲ ಅಂತಂದೆಲ್ಲ ಹೇಳಿ ಪ್ರಾಬ್ಲಮ್. ಈ ಕಡೆ ಅಗ್ನಿ ಮನೆಗೆ ಬಂದಿರ್ತಾನೆ. ಅಗ್ನಿ ಮನೆಗೆ ಬಂದಿರೋ ನೋಡಿ ಕಂದ ಏನಾಯಿತು, ನಾವೆಲ್ಲ ಎಷ್ಟು ಟೆನ್ಷನ್ ಆಗಿದ್ದರಿಂದ ಅದೇ ಟೈಮಿಗೆ ಅದಿತಿ ಬಂದು ಅಣ್ಣ ಏನಿದು ಅಂತೆಲ್ಲ ಹೇಳಿದಾಗ ಇನ್ಸಿಡೆಂಟ್ ಎಲ್ಲ ಯಾರು ನಮಗೆ ಲಾಕ್ ಮಾಡಿದ್ರು ಅಂತೆಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾನೆ. ಅಲ್ಲ ಕಣ ಮಳೆ ಅದೆಲ್ಲ ಅದರಲ್ಲಿ ಹೆಂಗಿದ್ದಿ ನೀನು ಅಂತ ಅವ್ರ ತಮ್ಮ ಇದ್ದು ಈ ಕಡೆಯಿಂದ ಇವ್ರು ಜಗಳ ಆಡ್ತಾರೆ. ಮಂಜರಿ ಅವ್ರು ಜಗಳ ಆಡ್ತಾ ಇರ್ಬೇಕಾದ್ರೆ ಈ ಕಡೆ ಸಾಕ್ಷಿ ಬಂದಿರೋದು ನೋಡಿ, ಓಹೋ ನಿನ್ಗೆ 1 ಲಕ್ಷ ಸಂಬಳ ಕೊಡ್ತಾರೆ ಈ ಥರ ನೈಟ್ ವಾಚ್ಮ್ಯಾನ್ ಕೆಲಸಕ್ಕೆ. ಅದೇ ಟೈಮಿಗೆ ರಾಜು ಪರವಾಗಿ ಡಿಫೆನ್ಸ್ ಮಾಡ್ತಾನೆ. ಈ ಕೆಲಸಕ್ಕೆ ಹಂಗೆಲ್ಲ ಮಾತಾಡಬೇಡ್ರಿ, ನಿಮ್ಮ ಮಗಳು ನೈಟ್ ಯಾರಿಗೂ ಹೇಳಲಾರ್ದಂಗೆ ಮನೆಯಿಂದ ಆಚೆ ಹೋಗ್ತಾಳೆ, ಮತ್ತು ಎಲ್ಲರೂ ಮಲಗಿದ್ಮೇಲೆ ಮತ್ತು ಎಲ್ಲರೂ ಎದ್ದೇಳೋದಾಗ ನಿಮ್ಮ ಮಗಳು ಮನೆಯಿಂದ ಆಚೆ ಮನೆಗೆ ಬರ್ತಾಳಲ್ಲ ಅಂತೆಲ್ಲ ಹೇಳಿದ್ರು. ಏನು ಮಾತಾಡ್ತಾ ಇದ್ದೀರಾ ಅಂತ ಭೂಮಿನೂ ಜಗಳ ಆಡ್ತಾರೆ, ರಾಜುನೂ ಜಗಳ ಆಡ್ತಾರೆ. ನಿಮ್ಮ ಮಗಳಿಗೆ ಈ ಪ್ರಶ್ನೆ ಕೇಳ್ತೀರಾ ಅಂತ ರಾಜು ಕೇಳಿದ. ನೀನು ಸಣ್ಣವಳು, ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡಂತ ಮಂಜರಿ ಭೂಮಿ ಹತ್ರ ಜಗಳ ಆಡ್ದ. ರಾಜು ಇದು ನಮ್ಮನೆ ವಿಚಾರ, ನೀನು ಇದರಲ್ಲಿ ಎಂಟ್ರಿ ಆಗಬಾರ್ದು ಅಂತೆಲ್ಲ ಹೇಳಿದ. ಅಗ್ನಿಗೆ ಅವ್ರ ತಂದೆ ಅರವಿಂದ್ ಸಾಕ್ಷಿ ಆರಾಮಿದ್ದಾಳ ಅಂತೆಲ್ಲ ಕೇಳಿದಾಗ, ಸರ್ ಥ್ಯಾಂಕ್ ಯು ಸರ್ ನೀವು ವಿಚಾರಣೆ ಮಾಡಿದ್ದಕ್ಕೋಸ್ಕರ, ಏಕೆಂದರೆ ನಿಮ್ಮ PA ಬಗ್ಗೆ ನೀವೇ ತುಂಬ ಕೇಳ್ಕೊಳ್ರಿ ಅಂತೆಲ್ಲ ಹೇಳಿದ. ಈ ಕಡೆ ಮನೀಶ್ ಇದ್ದು ಸುಮ್ಮನೆ ಇರಲಾರ್ದ, ಮನುಷ್ಯ ರಾತ್ರಿಯಲ್ಲಿ ಒಬ್ಬರು ಆ ಹುಡುಗಿ ಜೊತೆ ಹೆಂಗಿದ್ದಿಬ್ರು ನೀನು ರಾತ್ರಿ ಎಲ್ಲ ಅಂತೆಲ್ಲ ಹೇಳಿದಾಗ ಗುಡ್ ಕ್ವಶನ್ ಅಂತ ಅವರಮ್ಮ ಸಿಗ್ನಲ್ ಮಾಡ್ತಾ ಅವ್ರ ತಂಗಿ ತುಂಬ ಹೆದರ್ಕೊಂಡಿರ್ತಾ ಅವ್ರು ಆರ್ಯಗೌಡ ಸತಾಯಿಸಿದಾಗ ಈ ಕಡೆ ಮತ್ತೆ ಮಂಜರಿಗೆ ಕ್ವಶನ್ ಮಾಡ್ತಾನೆ ಇರ್ತಾಳೆ, ನೀವು ಈ ಥರ ಎಲ್ಲ ಮಾತಾಡಿದ್ರು ಚೆನ್ನಾಗಿಲ್ಲ, ನನಗಿಷ್ಟ ಆಗಂಗಿಲ್ಲ, ಇಲ್ಲ ನನಗೆ ಇಷ್ಟ ಆಗಂಗಿಲ್ಲ ಅಂತೆಲ್ಲ ಹೇಳಿ ಈ ಪರವಾಗಿ ಡಿಫೆನ್ಸ್ ಮಾಡಿದ್ರು ಕೂಡ ಹಲೋ ಅಣ್ಣ ಅಂತೆಲ್ಲ ಹೇಳಿ ಮತ್ತು ಅವ್ರ ತಂಗಿ ಅದಿತಿ ಬಂದು ಅಗ್ನಿ ಹತ್ರ ಮಾತಾಡ್ತಾ ಇರ್ತಾ, ಸಾಕ್ಷಿದೇನು ತಪ್ಪಿಲ್ಲ ಅಣ್ಣ, ನಾನೇ ಅಲ್ಲಿ ಕಳಿಸಿದ್ದು ಸಾಕ್ಷಿನ, ಅಣ್ಣ ಇನ್ನೂ ಮನೆಗೆ ಬಂದಿಲ್ಲ ನೋಡಿ ಅಂತೆಲ್ಲ ಹೇಳಿದೆ. ಫೋನ್ ಬಿಟ್ಟು ಅಲ್ಲೇ ಹೋಗೋರ ಪಾಪ ಅವ್ರ ಮನೇಲೂ, ಅಣ್ಣ ನೀನು ಹೆಂಗಿದ್ರು ಬಾಸ್ ಮಗ ಅಲ್ವಾ, ನಿನ್ಗೆ ಯಾರು ಏನು ಪ್ರಶ್ನೆ ಮಾಡಲ್ಲ ಕಣಣ್ಣ, ಆಕಿ ಮೊದಲೇ ಹೆಣ್ಮಗಳು, ಅದ್ರಾಗೂ ಅವ್ರ ಬಗ್ಗೆ ಹೆಣ್ಮಗಳ ಬಗ್ಗೆನೂ ಅವ್ರದ್ದೇನು ತಪ್ಪಿಲ್ಲ ಅಂದರೆ ಹೆಣ್ಮಗಳೇ ತಲೆ ತಗ್ಗಿಸ್ಬೇಕು, ಹೆಣ್ಮಗಳ ಬಗ್ಗೆನೇ ಪ್ರಪಂಚ ಕೇವಲವಾಗಿ ನೋಡೋದು ಅಂತೆಲ್ಲ ಹೇಳಿ ಅವ್ರ ತಂಗಿ ಡಿಫೆನ್ಸ್ ಮಾಡಿ. ಈ ಕಡೆ ಮಂಜರಿನೂ ಅವರೆಲ್ಲರದು ಮಧ್ಯದಲ್ಲಿ ಜಗಳನೇ ಆಗ್ತಾಯಿದೆ. ಓಹೋ ನಿನ್ನ ಮನೆಗೆ ಬರ್ತಾ ಇರೋದು ತಿಂಡಿ ವಿಚಾರಕ್ಕೆ, ಅದೆಲ್ಲ ಸುಮ್ಮನೆ ಅಲ್ಲ, ನೀನು ಬರ್ತಾ ಇರೋದೇ ಸಾಕ್ಷಿನ ಒಂಥರ ನೋಡೋ ದೃಷ್ಟಿಯಿಂದ ಅಂತೆಲ್ಲ ಗೊತ್ತಾ, ಅತ್ತೆ ಲಿಮಿಟ್ ಕ್ರಾಸ್ ಮಾಡಿ ಮಾತಾಡ್ತಿದ್ದೀರಿ ಅಂತ ಭೂಮಿನೂ ಜಗಳ ಆಡ್ತಾ ಇರ್ಬೇಕಾದ್ರೆ ಈ ಕಡೆ ಅದೇ ಟೈಮಿಗೆ ಬಂದೆ ಆ ಮಗಳೇ ಅಂತ ಅವ್ರ ಮಾವನ ಮಾತಾಡಿಸ್ತಾರೆ ಸಾಕ್ಷಿನ. ಮತ್ತು ಸಾಕ್ಷಿ ಆಫೀಸ್ಗೆ ಹೋಗ್ಬೇಕಂತ ರೆಡಿ ಆಗ್ತಾ ಇರ್ಬೇಕು. ಅರವಿಂದ್ ಸರ್ ಆಫೀಸ್ಗೆಲ್ಲ ಬರೋದು ಬೇಡಮ್ಮ ಅಂತೆಲ್ಲ ಹೇಳಿ, ಇಲ್ಲ ಸರ್ ಅದು ಬರ್ತೀನಿ ಅಂತೆಲ್ಲ ಹೇಳಿ ನೈಟ್ ಅದು ಆಕಿ ಸಾಕ್ಷಿ ಮೇಲೆ ಮಳೆ ಬರ್ತಿರೋದೆಲ್ಲ ಅಗ್ನಿ ಸರ್ ಸೇಫಾಗಿ ಕೈ ಇಟ್ಕೊಂಡಿರೋದು ಅದೆಲ್ಲ ನೋಡಿಕೊಂಡು ಸಾರ್ನು ಅದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಇದು ಮಾಡ್ತಾ ಇರ್ತಲ್ಲ ಸಾಕ್ಷಿ. ಇದೇ ಟೈಮಿಗೆ ನಾವು ಸಾಕ್ಷಿ ಹತ್ರ ಏನೋ ಮಾತಾಡಬೇಕು ಅಂತೆಲ್ಲ ಹೇಳಿ ರಾಜು ಬಂದಿರ್ತಾನೆ. ರಾಜು ಬಂದಾಗ ಇಲ್ಲಿ ಸಾಕ್ಷಿ ಆಫೀಸಿಗೆ ರೆಡಿಯಾಗಿ ನಿಂತಾಗ ಅಲ್ಲ ನೀವು ಎಷ್ಟೇ ತಡೆದ್ರು ಕೂಡ ನಾನು ಇವತ್ತು ಹೇಳ್ತೀನಿ ಅಂತೆಲ್ಲ ಹೇಳ್ದ. ಅದು ಏನು ಅಂತೆಲ್ಲ ಹೇಳಿದೆ, ನನ್ನ ಮನಸ್ಸಲ್ಲಿರೋ ಮಾತಿದು ಅಂತೆಲ್ಲ ಹೇಳ್ತಾ, ಏನಿದೆ ನಿನ್ನ ಮನಸ್ಸಲ್ಲಿ ಮಾತು ಅಂದಾಗ ಅಂದರೆ ಅವ್ರ ಮಾವ ಮತ್ತು ಅವ್ರ ಅತ್ತೆ ಮುಂದೆ ಹೇಳ್ತಾನೆ, ನಾನು ಸಾಕ್ಷಿನ ತುಂಬ ಇಷ್ಟಪಡ್ತೀನಿ ಮತ್ತು ನಾನು ಸಾಕ್ಷಿನ ಮದುವೆ ಆಗಬೇಕಂತ ಇದ್ದೀನಿ ಅಂತೆಲ್ಲ ಹೇಳಿದೆ. ಅವ್ರ ಅತ್ತೆ ತುಂಬ ಶಾಕ್ ಆಗಿಬಿಡ್ತಾರೆ. ಅವ್ರ ಮಾವನು ಸಾಕ್ಷಿ ಅಭಿಪ್ರಾಯ ಕೇಳ್ತಾರೆ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ, ಚೆನ್ನಾಗಿದೆ ನಾಳೆ ಎಪಿಸೋಡ್ನತ್ತು, ಇವತ್ತಿನ ಎಪಿಸೋಡಿದ್ದು. ನಾಳೆ ಎಪಿಸೋಡಲ್ಲಿ ಏನೇನು ನಡೀತಾ ಇದೆ, ಇದೆಲ್ಲ ಸಾಕ್ಷಿಗೆ ಮದುವೆ ಆಫರ್ ಎಲ್ಲ ಬಂದಿದೆ ಅಂತೆಲ್ಲ ಹೇಳಿ ಇವ್ರು ಮಾತಾಡ್ತಾ ಇರ್ತಾರೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ ಇವತ್ತಿನ ಎಪಿಸೋಡ್. ಅವ್ರ ತಂಗಿ ಆದಿತಿ ಸಾಕ್ಷಿದೇನೂ ತಪ್ಪಿಲ್ಲ, ನಾನೇ ಹೇಳಿದ್ದಕ್ಕೆ ಹೋಗಿದ್ದಾಳೆ ಅಂತೆಲ್ಲ ಹೇಳಿರ್ತಾಳೆ.